ಹೆಲೋ ಫ್ರೆಂಡ್ಸ್, ಬ್ಲೌಸ್ಗೆ ಲಟ್ಕನ್ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 4 ಪೀಸು ಬಟ್ಟೆ ತಗೊಂಡಿದ್ದೀನಿ. ಇದನ್ನು 3 ಇಂಚ್ಗೆ ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಈ ತುದಿಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. 4 ಪೀಸನ್ನು ಇದೇ ಥರ ಸ್ಟಿಚ್ ಮಾಡ್ಕೋಬೇಕು. ನಾವು ಮಣೀಲಿ ಲಟ್ಕನ್ ಮಾಡುವಾಗ ಅದು ಜಾಸ್ತಿ ದಿವಸ ಬಾಳಿಕೆ ಬರಲ್ಲ, ಕಿತ್ತೋಗ್ತದೆ. ಆಮೇಲೆ ಕಲರು ಕೂಡ ಶೇಡ್ ಆಗುತ್ತೆ. ಅದೇ ಬಟ್ಟೆಯಲ್ಲಿ ಮಾಡಿದರೆ ಏನೂ ಆಗಲ್ಲ, ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ನಮಗೆ ಎಷ್ಟು ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ 2 ಮಾಡ್ಕೊಂಡಿದ್ದೀನಿ ನೋಡಿ. ಆಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡುವಾಗ ಕರೆಕ್ಟಾಗಿ ಆ ಕಡೆ ಈ ಕಡೆ ಎರಡೂ ಕೂಡ ಒಂದೇ ನೇರಕ್ಕಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಹಿಡ್ಕೊಂಡು ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು. ಇಲ್ಲಾಂದರೆ ನೆಕ್ಸ್ಟ್ ನಾವು ಇದು ಲಟ್ಕನ್ ತಿರುಗಿಸುವಾಗ ಕರೆಕ್ಟಾಗಿ ಬರಲ್ಲ. ಇಲ್ಲಿ ಈ ಥರ ಫೋಲ್ಡ್ ಮಾಡಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಇದನ್ನು ಕೂಡ ಹಂಗೆ ಮಾಡೋಣ. ಈ ಥರ ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ನಾವು ಈ ಕಡೆ ಹೆಂಗೆ ಸ್ಟಿಚ್ ಹಾಕಿದ್ದೀವೋ ಅದೇ ಥರ ಅದ್ರ ಪಕ್ಕ ಇಲ್ಲೂ ಕೂಡ ಹಿಂಗೆ ಸ್ಟಿಚ್ ಹಾಕಬೇಕು. ಸೇಮು ಎರಡೂ ಒಂದೇ ಅಳತೆಯಲ್ಲಿ ಇರಬೇಕು. ಎರಡೂ ಕಡೆನೂ ಒಂದೇ ಅಳತೆಗೆ ಫೋಲ್ಡ್ ಮಾಡಿರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ. ಈಗ ಡೋರಿ ತಗೊಂಡು ಇಲ್ಲಿ ಈ ತುದಿಗೆ ಇಟ್ಟು ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಿಚ್ ಮಾಡಾಗಿದೆ. ಈಗ ಇನ್ನೊಂದು ಪೀಸ್ ಇದೆಯಲ್ಲ, ಇದನ್ನು ಎರಡೂ ಒಂದೇ ಕಡೆ ಮುಖ ಬರೋಗೆ ಇದನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ತಿರುಗಿಸಿ ಅದ್ರ ಮೇಲೆ ಕರೆಕ್ಟಾಗಿ ಇಟ್ಟು ಈ ಥರ ನಾವಿಲ್ಲಿ ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಸ್ಟಿಚ್ ಹಾಕಬೇಕು, ಇಲ್ಲಾಂದರೆ ದಾರ ಬಿಚ್ಚೋಗುತ್ತೆ. ಇಲ್ಲಿ ಲಾಕ್ ಸ್ಟಿಚ್ ಹಾಕಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋಣ. ಆಮೇಲೆ ಎಕ್ಸ್ಟ್ರಾ ಇರೋ ಬಟ್ಟೆನ ಪೂರ್ತಿ ಕಟ್ ಮಾಡ್ಕೋಬೇಕು. ಈಗ ಇದನ್ನು ತೆಗಿಯೋಣ. ನೋಡೋಣ, ಈ ಥರ ಕಾಣಿಸ್ತಾ ಇದೆಯಲ್ಲ, ಫ್ಲವರ್ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಮಣಿ ಲಟ್ಕನ್ಗಿಂತ ಇಲ್ಲಿ ಬಟ್ಟೆಯಲ್ಲಿ ಈ ಥರ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈಗ ನೆಕ್ಸ್ಟ್ ಇನ್ನೊಂದು ಪೀಸ್ ಇತ್ತಲ್ಲ, ಸೇಮ್ ಅದೇ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದೊಂದು ಮಾತ್ರ ಮಾಡಿದ್ದೀನಿ. ನಾವು ಈಗ ಮೂರು ಗೊಂಡೆ ಹಂಗೆ, ಇಲ್ಲ 4, 5 ಈ ಥರನೂ ಮಾಡ್ಕೋಬೋದು. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇಲ್ಲಿ ಎರಡೂ ಕೂಡ ಒಂದೇ ನೇರಕ್ಕಿರಬೇಕು. ಇಲ್ಲಿ ನೋಡಿ, ಈ ಥರ ಎರಡು ಒಂದೇ ಸಮಕ್ಕೆ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ಬೇಕಾದರೆ ನಾವು ಮಣಿ ಬೇಕಂದರೆ ಜಾಯಿಂಟ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಇದನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ.
ಆಮೇಲೆ ಮಾಮೂಲಿ ನಾವು ಆವಾಗಲೇ ಡೋರಿ ಸ್ಟಿಚ್ ಮಾಡಿದ್ವಲ್ಲ ಅದೇ ಥರ ಇದಕ್ಕೂ ಕೂಡ ಹಂಗೆ ಮಾಡೋಣ. ಡಬಲ್ ಸ್ಟಿಚ್ ಹಾಕ್ಕೋಬೇಕು, ಇಲ್ಲಾಂದರೆ ಡೋರಿ ಬಿಚ್ಚೋಗುತ್ತೆ. ಸ್ವಲ್ಪ ಟೈಟಾಗಿ ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಕರೆಕ್ಟಾಗಿ ಎರಡು ಒಂದೇ ಕಡೆ ಬರೋಂಗೆ ಈ ಥರ ಇಟ್ಟು, ಈಗ ನಾವು ಫಸ್ಟ್ ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಲಾಕ್ ಸ್ಟಿಚ್ ಹಾಕಬೇಕು, ಇಲ್ಲಿ ಕೆಳಗಡೆ ತುದಿಲಿ. ಆಮೇಲೆ ಈ ಥರ ಸ್ಟಿಚ್ ಹಾಕ್ಕೋಬೇಕು. ಎಕ್ಸ್ಟ್ರಾ ಇರೋ ಬಟ್ಟೆನ ಈ ಥರ ಕಟ್ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ 3-4 ಗೊಂಡೆಗಳು ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಕಾಣಿಸ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.